ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಸುಳಿವೇ ಇಲ್ಲದಂತೆ ರಾಬರಿ ಕೇಸ್ ಭೇದಿಸಿದ್ದು ಹೇಗೆ ಪೊಲೀಸರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಣ್ಣಪ್ಪ ನಾಯಕ್ ಪಾತ್ರದ ಬಗ್ಗೆ ಅನುಮಾನಗಳು ಹೇಗೆ ಬರ್ತಾವೆ ಪೊಲೀಸರಿಗೆ? ಕಳ್ಳನ ಮನಸ್ಸು ಹುಳ್ಳುಳ್ಳಿಗೆ ಅನ್ನೋ ರೀತಿಯಲ್ಲಿ ಸ್ವತಃ ಅಣ್ಣಪ್ಪ ನಾಯಕ್ ಸುಮ್ಮನಿರದೆ ತಾನೇ ಬಂದು ಸುಳಿವನ್ನ ಕೊಟ್ಬಿಟ್ನ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ಅಣ್ಣಪ್ಪ ನಾಯಕ್ ಇರುವಂತದ್ದು ಗೋವಿಂದಪುರದ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನ ಮಾಡ್ತಾನೆ. ಈ ಒಬ್ಬ ವ್ಯಕ್ತಿ ಹೇಗೆ ಬಂದು ತನ್ನ ತಾನೇ ಸಿಗಕೊಂಡಿದ ಅಂತ ಈ ಬಗ್ಗೆ ಹೆಚ್ಚಿನ ಮಾಹಿತಿನ ನಮ್ಮ ಪ್ರತಿನಿಧಿ ಶಿವಕುಮಾರ್ ಕೊಡ್ತಾರೆ. ಶಿವಕುಮಾರ್, ಈಗ ಕಳ್ಳನ ಮನಸ್ಸು ಹುಳುಳ್ಳನ ಹಾಗೆ ತಾನೇ ಬಂದು ಏನಾದ್ರೂ ಇನ್ಫಾರ್ಮೇಶನ್ ಕೊಡೋ ಮಟ್ಟಕ್ಕೇನಂತಂದ್ರೆ ಸಿಗಾಕೊಂಡ್ಬಿಟ್ಟ ಇವನು ಅಂತ ಅಣ್ಣಪ್ಪ. ಅಣ್ಣಪ್ಪ ನಾಯಕ ಮೂಲತಃ ಶಿವಮೊಗ್ಗದ ಶಿರ್ಸಿಯವನು. 2018ರಲ್ಲಿ ಪೊಲೀಸ್ ಇಲಾಖೆಗೆ ಸೇರ್ಕೊತಾನೆ. ಹಿಂದೆ ಬೆಂಗಳೂರಿನ ಬಾಣಸ್ವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆತ ಕ್ರೈಮ್ ಬೀಟ್ ಡ್ಯೂಟಿಯನ್ನ ಮಾಡ್ತಿರ್ತಾನೆ. ಜೊತೆಗೆ ಆತ ಹಿಂದೆ ಅಲ್ಲಿ ಬಾಣಸ್ವಾಡಿ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ಬೀಟ್ ಡ್ಯೂಟಿಯನ್ನ ಮಾಡ್ತಿದ್ದಂತ ಸಂದರ್ಭದಲ್ಲಿ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ಆತ ಸಸ್ಪೆನ್ಷನ್ ಅನ್ನು ಕೂಡ ಆಗಿರ್ತಾನೆ. ಅದಾದ ನಂತರದಲ್ಲಿ ಕಳೆದ 1 ವರ್ಷಗಳ ಹಿಂದೆ ಬೆಂಗಳೂರಿನ ಗೋವಿಂದಪುರ ಪೊಲೀಸ್ ಠಾಣೆಗೆ ಬಂದು ರಿಪೋರ್ಟ್ ಅನ್ನು ಮಾಡ್ಕೊಂಡಿರ್ತಾನೆ. ಆತ ಗೋವಿಂದಪುರ ಪೊಲೀಸ್ ಠಾಣೆಗೆ ಬಂದಂತ ಇನ್ಸ್ಪೆಕ್ಟರ್ ಗಳಿಗೆ ಪದೇ ನನ್ನನ್ನ ಕ್ರೈಮ್ ಡ್ಯೂಟಿಗೆ ಹಾಕಿ, ಕ್ರೈಮ್ ಸ್ಟಾಫ್ಗೆ ಹಾಕಿ ಅಂತ ಹೇಳಿ ಕೇಳಿದಂತ ಸಂದರ್ಭದಲ್ಲಿ ಆತನ ಹಿನ್ನೆಲೆಯನ್ನ ಗಮನಿಸಿದಂತ ಗೋವಿಂದಪುರದ ಇನ್ಸ್ಪೆಕ್ಟರ್ಗಳು ಆತನನ್ನ ಕೇವಲ ಹೊಯ್ಸಳ ಬೀಟ್ ಡ್ಯೂಟಿಗೆ ಹಾಕಿರ್ತಾನೆ. ಅದರಂತೆ ಕಳೆದ ಬುಧವಾರ ಕೂಡ ಆತ ಹೊಯ್ಸಳ ಬೀಟ್ ಡ್ಯೂಟಿಯನ್ನ ಮಾಡ್ತಿರ್ತಾನೆ. ಈ ವಾರ ಅಂದ್ರೆ ಘಟನೆ ನಡೆದಂತ ವಾರ ಏನಿದೆ, ಬುಧವಾರ ಏನಿದೆ, ಅವತ್ತಿನ ಹಿಂದಿನ ದಿನ ಆತ ನೈಟ್ ಶಿಫ್ಟ್ ಡ್ಯೂಟಿನಲ್ಲಿ ಹೊಯ್ಸಳ ಬೀಟ್ ಡ್ಯೂಟಿಯನ್ನ ಮಾಡಿರ್ತಾನೆ. ಘಟನೆ ಆದಂತ ಬುಧವಾರ ಆತ ನೈಟ್ ಶಿಫ್ಟ್ ಇರ್ತಾನೆ. ಆದ್ರೆ ಘಟನೆ ಆದಂತ ಮಧ್ಯಾಹ್ನ 12:46 ಸುಮಾರಿಗೆ ಏನ್ ಘಟನೆ ಆಗುತ್ತೆ, ಅದಂತ ನಂತರದಲ್ಲಿ ಆತ ಇಡೀ ಬೆಂಗಳೂರನ್ನ ರೌಂಡ್ಸ್ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಒಂದ್ ಕಡೆ ಬೆಂಗಳೂರಿನ ದಕ್ಷಿಣ ವಿಭಾಗದಲ್ಲಿ ಕಳಕಾಯಿ ಪಕ್ಷ ನಡೀತಾ ಇರುತ್ತೆ. ಇಡೀ ಬೆಂಗಳೂರಿನ ದಕ್ಷಿಣ ವಿಭಾಗದ ಪೊಲೀಸರು ಬಂದೋಬಸ್ತ್ಗೆ ನಿಯೋಜನೆಗೊಂಡಿರ್ತಾರೆ. ಆದ್ರೆ ಅಣ್ಣಪ್ಪ ನಾಯಕ್ ಕೃತ್ಯ ಆದಂತ ನಂತರದಲ್ಲಿ ಬಾಣಸ್ವಾಡಿ, ಹೆಣ್ಣೂರು ಜೊತೆಗೆ ಆರೋಪಿಗಳು ಯಾವ ಮಾರ್ಗದಲ್ಲಿ ಎಸ್ಕೇಪ್ ಆಗಿರ್ತಾರೆ ಆ ಮಾರ್ಗದಲ್ಲಿ ಬೈಕ್ ನಲ್ಲಿ ಹೋಗುವಂತ ಕೆಲಸವನ್ನು ಅಣ್ಣಪ್ಪ ನಾಯಕ್ ಮಾಡ್ತಾನೆ. ಮತ್ತೊಂದ್ ಕಡೆ ಇಡೀ ಬೆಂಗಳೂರಿನಾದ್ಯಂತ ನಾಕಾಬಂದಿಯನ್ನ ಹಾಕಿರ್ತಾರೆ. ಪ್ರಮುಖವಾಗಿ ಬೆಂಗಳೂರಿನ ಓಲ್ಡ್ ಏರ್ಪೋರ್ಟ್ ರಸ್ತೆಯಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಸಂಪರ್ಕ ಕಲ್ಪಿಸಿ ಅಲ್ಲಿಂದ ಹೊಸಕೋಟೆ ಮಾರ್ಗವಾಗಿ ಆರೋಪಿಗಳು ಎಸ್ಕೇಪ್ ಆಗ್ತಾರೆ. ಆದ್ರೆ ಅಣ್ಣಪ್ಪ ನಾಯಕ್ ಪ್ರಮುಖವಾಗಿ ಹಿಂದೆ ಆದ ಬಾಣಸ್ವಾಡಿ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ಸಿಬ್ಬಂದಿಯಾಗಿ ಕೆಲಸವನ್ನ ಮಾಡಿರ್ತಾನೆ. ಪ್ರಮುಖವಾಗಿ ಬಾಣಸ್ವಾಡಿ ಪೊಲೀಸರಿಂದ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಅಣ್ಣಪ್ಪ ನಾಯಕ್ ಮಾಡಿರ್ತಾನೆ. ಸರ್, ಯಾಕೆ ಬ್ಯಾರಿಕೇಡ್ ಗಳನ್ನ ಹಾಕ್ತಿದ್ದೀರಾ ಅಂತ ಹೇಳಿ ಪೊಲೀಸರನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಆದ್ರೆ ಹಿಂದೆ ಸ್ವತಃ ಅಣ್ಣಪ್ಪ ನಾಯಕ್ ಬಾಣಸ್ವಾಡಿ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ಸಿಬ್ಬಂದಿಯಾಗಿ ಕೆಲಸವನ್ನ ಮಾಡಿರೋದ್ರ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಘಟನೆ ಆಗಿದೆ. ಹೀಗಾಗಿ ಬ್ಯಾರಿಕೇಡ್ ಗಳನ್ನ ಹಾಕಿದೀವಿ, ಸಿಟಿ ಆದ್ಯಂತ ಬಂದೋಬಸ್ತ್ ಮಾಡ್ಕೊಂಡಿದೀವಿ ಅಂತೇಳಿ ಬಾಣಸ್ವಾಡಿ ಪೊಲೀಸರು ಆತನಿಗೆ ಮಾಹಿತಿ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಬಾಣಸ್ವಾಡಿ ಪೊಲೀಸರು ಪ್ರಮುಖವಾಗಿ ಇನ್ನೊಂದು ವಿಚಾರವನ್ನು ಗಮನಿಸಬೇಕು. ಅಣ್ಣಪ್ಪ ನಾಯಕ್ ಅಣ್ಣಪ್ಪ ನಾಯಕ್ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಣ್ಣಪ್ಪ ನಾಯಕ್ ನಾನು ನೈಟ್ ಬೀಟ್ ಡ್ಯೂಟಿಯನ್ನ ಇದ್ದೀನಿ, ಡ್ಯೂಟಿ ಮುಗಿಸ್ಕೊಂಡು ಬಂದೆ ಅಂತ ಹೇಳ್ತಾರೆ. ನೈಟ್ ಬೀಟ್ ಡ್ಯೂಟಿ ಇದ್ದಂತವನು ನೀನು ಗೋವಿಂದಪುರದ ಕಾನ್ಸ್ಟೇಬಲ್, ಬಾಣಸ್ವಾಡಿ ಲಿಮಿಟ್ಸ್ ನಲ್ಲಿ ಏನ್ ಮಾಡ್ತಿದ್ಯಾ ಅಂತ ಹೇಳಿ ಬಾಣಸ್ವಾಡಿ ಪೊಲೀಸರು ಪ್ರಶ್ನೆಯನ್ನ ಮಾಡ್ತಾರೆ. ಆಗ ಬಾಣಸ್ವಾಡಿ ಪೊಲೀಸರು ಕೂಡ ಡೌಟ್ ಬರ್ಲಿಕ್ಕೆ ಶುರು ಆಗುತ್ತೆ. ಜೊತೆಗೆ ಯಾವ ವೆಹಿಕಲ್ ನಲ್ಲಿ ಎಸ್ಕೇಪ್ ಆಗಿದ್ದಾರೆ, ವೆಹಿಕಲ್ ನಂಬರ್ ಏನು ಗೊತ್ತಾ ಅಂತ ಹೇಳಿ ಬಾಣಸ್ವಾಡಿ ಪೊಲೀಸರನ್ನ ಪುಸ್ಲಾಯಿಸುವಂತ ಕೆಲಸವನ್ನ ಅಣ್ಣಪ್ಪ ನಾಯಕ್ ಮಾಡ್ಕೊಡ್ತಾನೆ. ಜೊತೆಗೆ ಬಾಣಸ್ವಾಡಿ ಪೊಲೀಸರಿಂದ ಇನೋವಾ ಕಾರ್ ಏನ್ ಎಸ್ಕೇಪ್ ಆಗಿರುತ್ತೆ ಅದರ ವೆಹಿಕಲ್ ನಂಬರ್ ಅನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಅಣ್ಣಪ್ಪ ನಾಯಕ್ ಮಾಡ್ತಾನೆ. ಇದಾದ ನಂತರದಲ್ಲಿ ಇನೋವಾ ಕಾರ್ ನಲ್ಲಿ ಹೊಸಕೋಟೆ ಮಾರ್ಗದಲ್ಲಿ ಎಸ್ಕೇಪ್ ಆಗಿದ್ದಂತ ಆರೋಪಿಗಳಿಗೆ ಸ್ವತಃ ಅಣ್ಣಪ್ಪ ನಾಯಕ್ ವಿಪಿಎನ್ ಸಾಫ್ಟ್ವೇರ್ ಅನ್ನ ಬಳಸಿ ವಾಟ್ಸ್ಆಪ್ ಕರೆಯನ್ನ ಮಾಡ್ತಾನೆ. ಜೊತೆಗೆ ಯಾವುದೇ ಟೋಲ್ ಅನ್ನು ನೀವು ಪಾಸ್ ಆಗಬಾರ್ದು, ಟೋಲ್ ಪಾಸ್ ಆದ್ರೆ ಈಗ ಆಲ್ರೆಡಿ ಪೊಲೀಸರು ಅಲ್ಲಿ ನಿಯೋಜನೆಗೊಂಡಿದ್ದಾರೆ, ನಿಮ್ಮನ್ನ ಹಿಡಿದಾಕುವಂತ ಕೆಲಸವನ್ನ ಮಾಡ್ತಾರೆ. ಕೂಡಲೇ ವೆಹಿಕಲ್ ನಂಬರ್ ಅನ್ನ ಚೇಂಜ್ ಮಾಡಿಕೊಂಡು ಟೋಲ್ ಪಾಸ್ ಆಗದಂತೆ ಸರ್ವಿಸ್ ರಸ್ತೆಯನ್ನ ಬಳಸಿ ಎಸ್ಕೇಪ್ ಆಗಬೇಕು ಅಂತ ಹೇಳಿ ಆರೋಪಿಗಳಿಗೆ ಮಾಹಿತಿ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಇಷ್ಟೊತ್ತಿಗೆ ಆಲ್ರೆಡಿ ಪೊಲೀಸರು ಆರೋಪಿಗಳೇನು ಎಸ್ಕೇಪ್ ಆಗಿರ್ತಾರೆ ಅವರ ಸಿಡಿಆರ್ ಹಾಗೂ ಟವರ್ ಡಂಪ್ ಹಾಕೊಳ್ಳುವಂತ ಕೆಲಸವನ್ನ ಮಾಡಿರ್ತಾರೆ. ಬೆಂಗಳೂರಿನ ಓರ್ವ ಪೊಲೀಸ್ ಕಾನ್ಸ್ಟೇಬಲ್ ನ ನಂಬರ್ ಆರೋಪಿಗಳ ಜೊತೆ ನಿಖರವಾದಂತಹ ಸಂಪರ್ಕ ಇರುವಂತದ್ದು ಆಗ ಆಲ್ರೆಡಿ ತನಿಖೆಯಲ್ಲಿ ಇದ್ದಂತ ಪೊಲೀಸರಿಗೆ ಗೊತ್ತಾಗುತ್ತೆ. ಕೂಡಲೇ ಯಾರ್ದಿದು ನಂಬರ್ ಅಂತ ಹೇಳಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಅನ್ನೋದು ತನಿಖಾ ತಂಡಕ್ಕೆ ಕನ್ಫರ್ಮ್ ಆಗುತ್ತೆ. ಕೂಡಲೇ ಅಲ್ಲಿನ ಗೋವಿಂದಪುರ ಪೊಲೀಸ್ ಅಧಿಕಾರಿಗಳಿಗೆ ಜೊತೆಗೆ ಪೂರ್ವ ವಿಭಾಗದ ಪೊಲೀಸ್ ಅಧಿಕಾರಿಗಳಿಗೆ ಅಣ್ಣಪ್ಪ ನಾಯಕ್ನ ಪೂರ್ವಾಪರ ಕಲೆ ಹಾಕುವಂತ ಕೆಲಸವನ್ನ ತನಿಖಾ ತಂಡ ಮಾಡುತ್ತೆ. ಆಗ ಪೊಲೀಸರಿಗೆ ಗೊತ್ತಾಗುವಂತದ್ದು ಈತ ನೈಟ್ ಶಿಫ್ಟ್ ನಲ್ಲಿ ಇದ್ದಾನೆ ಅಂತೇಳಿ. ಘಟನೆ ನಡೆದಂತ ಬುಧವಾರ ರಾತ್ರಿ ಗೋವಿಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ತನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಆರೋಪಿ ಡ್ಯೂಟಿಯನ್ನ ಮಾಡ್ತಿರ್ತಾನೆ. ಡ್ಯೂಟಿ ಮಾಡುವಂತ ಸಂದರ್ಭದಲ್ಲೇ ಸ್ವತಃ ಅಣ್ಣಪ್ಪ ನಾಯಕನ ಕರ್ಕೊಂಡ್ಬಂದು ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಆದ್ರೆ ಯಾವಾಗ ಅಣ್ಣಪ್ಪ ನಾಯಕನ ವಿಚಾರಣೆ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ನಾಟಕ ಮಾಡ್ಲಿಕ್ಕೆ ಅಣ್ಣಪ್ಪ ನಾಯಕ್ ಶುರು ಮಾಡ್ತಾರೆ. ಅಣ್ಣಪ್ಪ ನಾಯಕ್ನ ಮೊಬೈಲ್ ಅನ್ನ ವಶಕ್ಕೆ ಪಡೆದು ವಾಟ್ಸ್ಆಪ್ ಅನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಆರೋಪಿಗಳ ಜೊತೆಯಲ್ಲಿ ಅಣ್ಣಪ್ಪ ನಾಯಕ್ ಇರುವಂತದ್ದು ಕನ್ಫರ್ಮ್ ಆಗಿರುವಂತದ್ದು. ಸದ್ಯ ಆತನ ಬಂಧನದ ಪ್ರೊಸೀಜರ್ ಅನ್ನ ಪೊಲೀಸರು ಮಾಡ್ತಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.